ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನಲ್ಲಿ ತಾಲೂಕು ಔಷಧಿ ವ್ಯಾಪಾರಿಗಳ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಔಷಧಿ ಅಂಗಡಿಗಳು ಮುಚ್ಚಿ ಪ್ರತಿಭಟನೆ ನಡೆಸಿದರು. ಬಿ ಫಾರ್ಮಸಿಗಳಿಗೆ ಆನ್ಲೈನ್ ಔಷಧಾಲಯ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಹೊರಡಿಸ್ತಾ ಇರುವಂತಹ ಗೆಜೆಟ್ ಅಧಿಸೂಚನೆಗಳಾದ ಜಿಎಸ್ಆರ್ 220 ಮತ್ತು ಜಿಎಸ್ಆರ್ 817 ತಕ್ಷಣವೇ ಹಿಂಪಡಿಬೇಕು ಅಂತ ಹೇಳಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ನಂತರ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಇವತ್ತು ನಡೆದಂತ ಮೆಡಿಕಲ್ ಶಾಪ್ ಮುಷ್ಕರಕ್ಕೆ ಇಷ್ಟೆಲ್ಲ ಒಗ್ಗಟ್ಟಿನಾಗಿ ನಮ್ಮ ಜೊತೆಗೂಡಿದಂತೆ ಎಲ್ಲ ಸಿಂಧನೂರು ತಾಲೂಕಿನ ಔಷಧ ವ್ಯಾಪಾರಿಗಳ ಸದಸ್ಯರು, ಪದಾಧಿಕಾರಿಗಳು ಈಗಾಗಲೇ ನಿನ್ನೆ ನಾವು ಮೀಡಿಯಾಗೂ ಎಲ್ಲರಿಗೂ ತಿಳಿಸಿದ್ದೀವಿ. ಈ ಒಂದು ದಿನ ಬುಧವಾರ ಮೇ 20ನೇ ತಾರೀಕು ಕಂಪ್ಲೀಟ್ ಮೆಡಿಕಲ್ಸ್ ಬಂದಿರುತ್ತದೆ ಅಂತೇಳಿ. ಈ ಒಂದು ಮುಷ್ಕರಕ್ಕೆ ಬೆಂಬಲವಿಷ್ಟೇ, ಆದಷ್ಟು ಭಾರತ ಸರ್ಕಾರವು ಈ ಗ್ಯಾಜೆಟ್ ನೋಟಿಫಿಕೇಶನ್ GSR 220 ಹಾಗೂ GSR 817 ಅನ್ನು ಹಿಂಪಡೆಯಬೇಕು. ಹಿಂಪಡೆದು ಈ ಫಾರ್ಮಸಿಸ್ ಹಾವಳಿಗಳನ್ನು ಕಟ್ಟುನಿಟ್ಟಾಗಿ ನಿಯಂತ್ರಿಸಬೇಕಂತೇಳಿ ನಮ್ಮೆಲ್ಲರದು ವಿನಂತಿ ಇರುತ್ತದೆ. ಇದರಿಂದ ತಹಸೀಲ್ದಾರ್ ಸರ್ಗೂ ನಾವು ಮನವಿ ಕೊಡಲಿ ಬಂದಿದ್ದೇವೆ. ಇವರ ಮೂಲಕ ನಾವು ರಿಕ್ವೆಸ್ಟ್ ಮಾಡೋದಿಷ್ಟೇ, ಈಗಾಗಲೇ ಆನ್ಲೈನ್ ಫಾರ್ಮಸಿ ಮೂಲಕ ಏನಾದರೂ ನಾರ್ಕೋಟಿಕ್ ಡ್ರಗ್ಸ್, ಶೆಡ್ಯೂಲ್ H1 ಡ್ರಗ್ಸ್ ಇವೆಲ್ಲ ಸೇಲ್ ಆಗ್ತದೇವೆ. ಅವೆಲ್ಲ ಹುಡುಗರಲ್ಲಿ ಮಾದಕ ದ್ರವ್ಯಗಳಂತಾಗಿ ಚೇಂಜ್ ಆಗಿ ಅವರೆಲ್ಲರಿಗೂ ತೊಂದರೆಗಳನ್ನು ಕೊಡ್ತಿರೋದು. ಈ ನಿವೇದನೆಗಳು, ನಿಷೇಧಾಜ್ಞೆಗಳು ಜಾರಿ ಮಾಡ್ತಾ ಇಲ್ಲ. ಅವರಿಗೇನೋ ಇನ್ಸ್ಪೆಕ್ಷನ್ಸ್ ಅದು ಏನೋ ನಡೀತಾ ಇಲ್ಲ. ಒಂದು ಪ್ರಿಸ್ಕ್ರಿಪ್ಷನ್ ಜನರೇಟ್ ಮಾಡಿಕೊಂಡು ಔಷಧಗಳನ್ನು ಪಡೆದುಕೊಳ್ಳಲು ಈಸ್ ಆಗಿದೆ. ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವೆಲ್ಲರೂ ಇವತ್ತು ಈ ಬೆಂಬಲವನ್ನು ಮಾಡಲಾಗಿದೆ ಹಾಗೂ ಬಂದ್ ಮಾಡಲಾಗಿದೆ ಮೆಡಿಕಲ್ ಶಾಪ್ ಎಲ್ಲದಕ್ಕೂ. ಇದಕ್ಕೆ ಹಾಗೆ ಸಹಕರಿಸಿದ ಸಮಸ್ತ ಸಿಂಧನೂರು ಜನತೆಗೆ, ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಪೊಲೀಸ್ ಠಾಣೆ 12 ಗಂಟೆವರೆಗೂ ಮಾಡ್ತಾ ಇದ್ದೀವಿ ಸರ್. ಜನರ ಹಿತದೃಷ್ಟಿಯಿಂದ ಇಟ್ಕೊಂಡು ಮೆಡಿಕಲ್ ಶಾಪ್ಸ್ ಮತ್ತು ಹಾಸ್ಪಿಟಲ್ ಕೌಂಟರ್ಸ್ ಎಮರ್ಜೆನ್ಸೀಸ್ ಎಲ್ಲ ನಡೀತಾ ಇದ್ದಾವೆ. ಅದಕ್ಕೇನು ನಾವು ಧಕ್ಕೆ ತಂದಿಲ್ಲ. ನಮ್ಮದು ಮೇನ್ ಈ ಎಲ್ಲ ಫ್ಲೋಟಿಂಗ್ ಕೌಂಟರ್ಸ್, ಹಾಸ್ಪಿಟಲ್ ಕೌಂಟರ್ಸ್ ಹೊರತುಪಡಿಸಿ ನಾವೇನು ಮೆಡಿಕಲ್ ಶಾಪ್ ಸೆಂಟರಲ್ಲಿ ಇರುವಂಥ ಎಲ್ಲವೂ ಮುಷ್ಕರ ಮಾಡಿದ್ದೀವಿ. ಹಳ್ಳಿಗಳಲ್ಲಿಂದ ನಮ್ಮ ಜನರು, ನಮ್ಮ ಫಾರ್ಮಸಿಸ್ಟ್ ಎಲ್ಲರೂ ಬಂದಿದ್ದಾರೆ. ಅವರೆಲ್ಲರನ್ನು ಸಪೋರ್ಟ್ ಕೊಟ್ಟಿದ್ದಾರೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.